ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ರಿ ಫ್ರೆಂಡ್ಸ್? ನೀವು ಆರಾಮಿದ್ದೀರಿ ಫ್ರೆಂಡ್ಸ್? ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಫ್ರೆಂಡ್ಸ್, ಲಕ್ಷ್ಮಿ ಯೂಟ್ಯೂಬ್ ಚಾನಲ್ ಸ್ವಾಗತ ಮಾಡ್ತೀನಿ ರೀ ಫ್ರೆಂಡ್ಸ್. ನಿಮ್ಗೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಫ್ರೆಂಡ್ಸ್. ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ದು ಏನಪ್ಪ ಅಂತಂದ್ರೆ ಫ್ರೆಂಡ್ಸ್, ಜೋಳದ ಹಿಟ್ಟಿನಿಂದ ಕರ್ದಂಟು ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ರೀ. ಹಿಂದಿನ ಕಾಲದಾಗ ನಮ್ಮ ಅಜ್ಜಿಯರು ಮಾಡ್ತಿದ್ರಿ ಇದನ್ನ. ಈಗ ಇದೆಲ್ಲ ಮಾಡಂಗಿಲ್ಲ ರೀ, ನಾ ಹಳ್ಳಿ ಸ್ಟೈಲ್ನಾಗ ಇದನ್ನ ಹೇಳ್ಕೊಡ್ತೀನಿ ರೀ ಫ್ರೆಂಡ್ಸ್. ಬರ್ರಿ, ಅದಕ್ಕೆ ಬೇಕಾಗೋ ಸಾಮಗ್ರಿ ತೊಗೊಳೋಣ ರೀ. ಇಲ್ಲಿ ನೋಡ್ರಿ, ಇಲ್ಲಿ 2-2.5 ಕಪ್ ಆಗುವಷ್ಟು ಜೋಳದ ಹಿಟ್ಟು ತೊಗೊಂಡಿನಿ ರೀ ನಾನು. ಮತ್ತು ಒಂದು ಪಾವು kg ಅಷ್ಟು, ಪಾವು ಕಿಲೋ ಮ್ಯಾಗ ಐತ್ರಿ ಅಷ್ಟು ಬೆಲ್ಲ ತೊಗೊಂಡಿನಿ ರೀ. ಸ್ವಲ್ಪ ಸ್ವೀಟ್ ಜಾಸ್ತಿ ಆಗ್ಬೇಕ್ರಿ, ಅಂದ್ರೆ ಟೇಸ್ಟ್ ಚಂದ ಆಕೈತ್ರಿ, ಚಲೋ ಆಕೈತ್ರಿ ಇದು. ಹಸಿ ಶುಂಠಿ ಕುಟ್ಟಿ ಪುಡಿ ಮಾಡ್ಕೊಂಡಿನಿ ರೀ. ಮತ್ತು 2 ಲವಂಗ ಜಜ್ಜಿ ಪುಡಿ ಮಾಡ್ಕೊಂಡ್ರಿ. ಲವಂಗಕ್ಕೆ ಟೇಸ್ಟ್ ಭಾಳ ಆಕೈತ್ರಿ ಫ್ರೆಂಡ್ಸ, ನೀವು ಹಾಕಿ ನೋಡ್ರಿ. ಯಾರು ಜಾಸ್ತಿ ಗೊತ್ತಿದ್ದವ್ರು ಹಾಕ್ತಾರೆ, ಇಲ್ಲಾರ್ದವ್ರು ಹಾಕಂಗಿಲ್ಲ ರೀ. ಮತ್ತು ಇದಕ್ಕೆ ಬಡಿ ಸೊಪ್ಪು ಕುಟ್ಟಿ ಪುಡಿ ಮಾಡ್ಕೊಂಡಿನಿ ರೀ. ಏಲಕ್ಕಿ ಪುಡಿ ತೊಗೊಂಡಿನಿ ರೀ. ಮತ್ತು ಒಂದು ಬಟ್ಲ ಕೊಬ್ಬರಿ ಹೆಚ್ಚಿಟ್ಕೊಂಡಿನಿ ರೀ ಫ್ರೆಂಡ್ಸ. ಬರ್ರಿ ಸ್ಟಾರ್ಟ್ ಮಾಡೋಣ. ಈಗ ನೋಡ್ರಿ ಫ್ರೆಂಡ್ಸ, ಒಲೆ ಮ್ಯಾಗ ಮಾಡತ್ತೀನಿ ರೀ. 2-3 ದಿವಸ ಆಯ್ತು ರೀ. ಟೇಸ್ಟ್ ಆಕತ್ತಂತ ಹೇಳ್ರಿ. ಈಗ ಇದಕ್ಕೆ ಬೆಲ್ಲ ಹಾಕೋತೀನಿ ರೀ. ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೆ ರೀ. ಈಗ ಇದಕ್ಕೆ ರೀ ಬೆಲ್ಲ ಎಷ್ಟು ತೊಯ್ತಿದೆ ಅಷ್ಟೇ ನೀರು ಹಾಕ್ಬೇಕ್ರಿ ಫ್ರೆಂಡ್ಸ್. ಇದಕ್ಕೆ ನೋಡಿರಿ, ಇಷ್ಟು ಕಾಣ್ ಬರೋಬ್ಬರಿ ಆಕೈತ್ರಿ. ನೋಡಿರಿ, ಇಲ್ಲಿ ಹಾಕೊಂಡು ನೋಡಿರಿ. ಇದನ್ನು ತಿರುಬೇಕ್ರಿ ಚೆಂದಾಗಿ, ತಳಗೆ ಹತ್ತಿರ್ಲಾರ್ದಂಗೆ ಚೆಂದಾಗಿ ಈ ರೀತಿ ತಿರುಬೇಕ್ರಿ. ಸೊ ಈಗ ನೋಡಿರಿ ಫ್ರೆಂಡ್ಸ್, ಬಂದೈತ್ರಿ. ಈ ನೀರಾಗ ಬಿಟ್ಟು ಕೂಡಲೇ ಈ ರೀತಿ ನೋಡಿ ಈ ಥರ ಕುಟ್ಕೋಬೇಕ್ರಿ. ಇದಾದ್ಮ್ಯಾಗ ಇದಕ್ಕೆ ತಳಗೆ ಇಳ್ಕೊಂಡು ತೆಗೈತ್ರಿ ಫ್ರೆಂಡ್ಸ. ಮ್ಯಾಗ ಇಟ್ಕೊಂಡು ಗಂಟು ಕೆತ್ತೈತಿ, ತಳಗೆ ಇಳಿಸೀನಿ ರೀ. ಇದಕ್ಕೆ ನೋಡಿರಿ, ಏಲಕ್ಕಿ ಪುಡಿ ಹಾಕೋತೀನಿ ರೀ. ಮತ್ತು ಸೋಪ್ ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕ್ತೀನಿ ರೀ. 2 ಲವಂಗ ಜಜ್ಕೊಂಡು ನೋಡಿರಿ, ಲವಂಗ ಪುಡಿ ಹಾಕ್ತೀನಿ ರೀ. ಆಮ್ಯಾಗ ಶುಂಠಿ ಹಾಕ್ತೀನಿ ರೀ ಫ್ರೆಂಡ್ಸ. ನೋಡಿರಿ, ಮತ್ತು ಸ್ವಲ್ಪ ಇದಕ್ಕೆ ತನಕ ಕೊಬ್ಬರಿ ಇಟ್ಟಿದ್ನಲ್ಲ ರೀ, ಕೊಬ್ಬರಿ ಹಾಕೋತೀನಿ ರೀ ಸ್ವಲ್ಪ. ಈಗ ನೋಡಿರಿ, ಜೋಳದ ಹಿಟ್ಟು ಹಾಕೋತೀನಿ ರೀ ಫ್ರೆಂಡ್ಸ. ಮತ್ತು ಇಡಬೇಕ್ರಿ ಇದು. ಇಲ್ಲಿ ನೋಡ್ರಿ ಅದಕ್ಕಾಗೈತೆ ನೋಡ್ರಿ ಇದು. ಇಲ್ಲಿ ನೋಡ್ರಿ, ಇದೊಂದು ತಾಟಿಗೆ ಎಣ್ಣೆ ಹಚ್ಕೊಂಡೇನಿ ಫ್ರೆಂಡ್ಸ್ ನಾನು. ಫ್ರೆಂಡ್ಸ, ರುಚಿಯಾದ ಕರ್ದಂಟ ರೆಡಿ ರೀ. ನಾ ಒಬ್ಬಕ್ಕೆ ತಿಂತೀನಿ ಸ್ವೀಟ್ ಫ್ರೆಂಡ್ಸ್, ಅದಕ್ಕಾಗಿ ಸ್ವಲ್ಪ ಮಾಡ್ಕೊಂಡೀನಿ ರೀ. ನಮ್ಮ ಮನ್ಯಾಗ ಯಾರು ಜಾಸ್ತಿ ತಿನ್ನಂಗಿಲ್ಲ ರೀ. ಇದಕ್ಕೆ ನೋಡಿರಿ, ಮ್ಯಾಗ ಸ್ವಲ್ಪ ಸೋಪ್ ಕಾಳು ಉದುರಿಸ್ತೀನಿ ರೀ. ಆಮ್ಯಾಗ ಕೊಬ್ಬರಿ ಉದುರಿಸ್ತೀನಿ ರೀ ಸ್ವಲ್ಪ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಇದಕ್ಕೆ ಸ್ವಲ್ಪ ಮ್ಯಾಗ ಪುಟಾಣಿ ಕಾಳು ಹಾಕೋತೀನಿ ರೀ. ಈಗ ನೋಡಿರಿ ಫ್ರೆಂಡ್ಸ, ಇದನ್ನು ಕಟ್ ಮಾಡ್ಕೋತೀನಿ ರೀ. ಹಿಂದ್ರಗಡೆ ಗಟ್ಟಿ ಐತಂದ್ರೆ ಕೊರ್ಯಾಕೆ ಬರಂಗಿಲ್ಲ ರೀ ಇದು. ಈಗ ಹಸಿದ್ರಾಗ ರೀ. ಈಗ ನೋಡಿರಿ ಫ್ರೆಂಡ್ಸ, ಕಟ್ ಮಾಡ್ಕೊಂಡೇನಿ ರೀ. 1-2 ನಿಮಿಷ ತಣ್ಣಗಾಗಿ ಬಿಡ್ತೀನಿ ರೀ ಇದಕ್ಕೆ. ಆಮ್ಯಾಗ ತೆಗಿತೀನಿ. ಈಗ ನೋಡಿರಿ ಫ್ರೆಂಡ್ಸ್, ಆರೈತ್ರಿ ಇದು. ಇನ್ನೂ ಸ್ವಲ್ಪ ಆರ್ಬೇಕು ರೀ. ಆರ್ಬೇಕಾದ್ರೆ ಲೇಟ್ ಆಕೈತ್ರಿ. ನಿಮ್ಗೆ ಇಷ್ಟ ತೋರಿಸ್ತೀನಿ ರೀ. ಇದನ್ನು ನೀವು ಟ್ರೈ ಮಾಡಿರಿ ಫ್ರೆಂಡ್ಸ. ಟೇಸ್ಟ್ ಮಾಡಿರಿ, ಹೆಂಗಾಗ್ಯದಂತ ನನಗೆ ಹೊಳ್ಳಿ ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದ್ರೆ ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಾನು ದಿನ ಹೊಸ ವಿಡಿಯೋ ನಿಮಗೆ ಬರ್ಬೇಕಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ರೀ ಫ್ರೆಂಡ್ಸ. ಬಾಯ್ ಫ್ರೆಂಡ್ಸ್.